ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಅವರ ವಾಕ್ಯಗಳು. ಪ್ರತಿಯೊಂದು ಆತ್ಮವೂ ಕೂಡ ಸ್ವಭಾವತಃ ದಿವ್ಯವಾದುದು. ಅಂತರಾಳದಲ್ಲಿ ಇರುವ ಆ ದಿವ್ಯತೆಯನ್ನು ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಗಳ ನಿಗ್ರಹದಿಂದ ಅದನ್ನು ವ್ಯಕ್ತ ಮಾಡುವುದೇ ಜೀವನದ ಗುರಿ. ಇದನ್ನು ಕರ್ಮಯೋಗದಿಂದ, ಭಕ್ತಿಯೋಗದಿಂದ, ಜ್ಞಾನಯೋಗದಿಂದ ಹಾಗೂ ರಾಜಯೋಗ ಇವುಗಳಲ್ಲಿ ಯಾವುದಾದರೂ ಒಂದರ ಮೂಲಕವಾಗಲಿ ಅಥವಾ ಈ ಎಲ್ಲ ಮಾರ್ಗಗಳ ಮೂಲಕವಾಗಲಿ ಸಾಧಿಸಿ ಪ್ರತಿಯೊಂದು ಜೀವಿಯೂ ಮುಕ್ತವಾಗುವ ಉದ್ದೇಶವಾಗಿದೆ. ಇದೇ ಧರ್ಮದ ಸಾರ, ಸಿದ್ಧಾಂತ, ಮತ, ಶಾಸ್ತ್ರ, ಪೂಜೆ, ದೇವಸ್ಥಾನ, ವಿಗ್ರಹ ಆರಾಧನೆ ಇವು ಅಷ್ಟೇನು ಮುಖ್ಯವಲ್ಲ. ಸ್ವಾಮಿ ವಿವೇಕಾನಂದರು.